ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. 11 ಯಜಮಾನಿಯರು 5 ರಾತ್ರಿ ಮತ್ತು 6 ಹಗಲು ಈ ಸಂಚಿಕೆಯನ್ನ ನೋಡಿದ್ದೀರಾ. ಇವತ್ತಿನ ಸಂಚಿಕೆಯಲ್ಲಿ 11 ಯಜಮಾನಿಯರು ಹೋಗುವಾಗ 2 ಬರುವಾಗ 3 ಏನು ಅಂತ ನೀವೇ ಗೆಸ್ ಮಾಡಿ. ಅದಕ್ಕಿಂತ ಮೊದಲು ಅವರೇನೋ ರಾಜಸ್ಥಾನ್ ಟೂರಿಗೆ ಹೋದ್ರು. ಇತ್ತ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೇ ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ಎನ್ನುವ ಕವಿವಾಣಿ ಒಂದು ಕಡೆ ಆದರೆ, ಹೆಂಡತಿಯೊಬ್ಬಳು ಟೂರಿಗೆ ಹೊರಟರೆ ನಾನು ಒಬ್ಬ ಬಡಪಾಯಿ ಎನ್ನುವ ಪರಿಸ್ಥಿತಿ ಇತ್ತ ಬೆಂಗಳೂರಿನ ಮತ್ತು ಮೈಸೂರಿನ ಮನೆಯವರದಾಗಿತ್ತು. ಯಾಕಪ್ಪ ಅಂತಂದ್ರೆ, ಒಂದು ಮನೆಯಲ್ಲಿ ಗ್ಯಾಸ್ ಖಾಲಿ ಆಯಿತು, ಅಡಿಷನಲ್ ಸಿಲಿಂಡರ್ ಇದ್ರೆ ಫಿಕ್ಸ್ ಮಾಡಲಿಕ್ಕೆ ಒದ್ದಾಡಿದ್ರು. ಹಾಗೆ ಇನ್ನೊಂದು ಮನೆಗೆ ಗ್ಯಾಸ್ ಬಂದಿತ್ತು, ಆದ್ರೆ OTP ರಾಜಸ್ಥಾನದಲ್ಲಿತ್ತು, ಗ್ಯಾಸ್ ಸಿಲಿಂಡರ್ ಬೆಂಗಳೂರಿನಲ್ಲಿತ್ತು. ಹೀಗೆ ಕೆಲವರ ಮನೆಯಲ್ಲಿ ವಾಷಿಂಗ್ ಮಷಿನ್ ಎರರ್ ಇಂಡಿಕೇಶನ್ ತೋರಿಸ್ತು. ಇನ್ನು ಕೆಲವರು ಮನೆಯಲ್ಲಿ ಮನೆ ಕೆಲಸದವರು ಬರೋ ತಡ ಆಯ್ತಲ್ಲ ಅಂತ ಹೇಳಿ ಕಂಪ್ಲೇಂಟು. ಹೀಗೆ ಹಲವಾರು ಸಮಸ್ಯೆಗಳನ್ನ ಎದುರಿಸಿದ್ರು. ಈಗ ರಾಜಸ್ಥಾನದಲ್ಲಿದ್ದವರ ಪಯಣ ಹೇಗಿತ್ತು ಅಂತ ಒಮ್ಮೆ ನೋಡಿಬಿಡೋಣ. 3ನೇ ದಿನ ಮೌಂಟ್ ಅಬೂನಲ್ಲಿ ಬೆಳಿಗ್ಗೆ ಉಪಹಾರ ಮುಗಿಸಿ ಸುಮಾರು 5 ಗಂಟೆ ಪ್ರಯಾಣ ಮಾಡಿ ಬ್ಲೂ ಸಿಟಿ ಜೋಧ್ಪುರ್ಗೆ ಬಂದರು. ಮೊದಲಿಗೆ ಉಮೇದ್ ಸಿಂಗ್ ಪ್ಯಾಲೇಸ್ ಎದುರು ಒಂದು ಗೈಡ್ ಹಿಡಿದರು. ಪ್ಯಾಲೇಸ್ ಗಾರ್ಡನ್ ಬಳಿ ಎಲ್ಲರೂ ಸೇರಿ ಒಂದು ರೀಲ್ಗೆ ರಿಹರ್ಸಲ್ ಮಾಡಿದರು. ರಿಹರ್ಸಲ್ ಸರಿಯಾದ ಮೇಲೆ ಗೈಡ್ಗೆ ಗೈಡ್ ಮಾಡಿ ಎಲ್ಲರ ರೀಲ್ ಮಾಡಿಕೊಂಡರು. ಇಲ್ಲಿ ಅವರ ಕ್ರಿಯೇಟಿವಿಟಿ ಮೆಚ್ಚುವಂತೆ ಇತ್ತು. ರೀಲ್ ನಂತರ ವಿಶ್ವದ ಅತಿ ವಿಶಾಲ ಖಾಸಗಿ ಅರಮನೆ ಎಂದು ಕರೆಸಿಕೊಳ್ಳುವ ಉಮೇದ್ ಸಿಂಗ್ ಪ್ಯಾಲೇಸ್ ಹೊರನೋಟ ನೋಡಿಕೊಂಡು ಮ್ಯೂಸಿಯಂ ಒಳಹೊಕ್ಕರು. ಮ್ಯೂಸಿಯಂನಲ್ಲಿ ಗೈಡ್ ಜೊತೆ ವಿವರಣೆ ಪಡೆಯುತ್ತಾ ಸಂಗ್ರಹದಲ್ಲಿನ ಒಂದೊಂದೇ ವಸ್ತುಗಳನ್ನು ನೋಡುತ್ತಾ ಹೊರಟರು. ಗೋಡೆಯ ಮೇಲೆ ರಾಮಾಯಣದ ಕಥೆಯನ್ನು ಸಾರುವ ಪೇಂಟಿಂಗ್ ಬಗ್ಗೆ ಗೈಡ್ನಿಂದ ತಿಳಿದುಕೊಳ್ಳುತ್ತಾ ಸಾಗಿದರು. ನಂತರ ಅಲ್ಲಿ ಆಕರ್ಷಿಸಿದ ಪುರಾತನ ಗಡಿಯಾರ, ವಿಶೇಷ ಹರಳುಗಳು, ಚಿನ್ನ ಲೇಪಿತ ಪಾತ್ರೆಗಳು, ಬೆಳ್ಳಿಯ ಬೀಗ ಮತ್ತು ಕೀಲಿಕೈ, ಚಿನ್ನದ ಕರಣಿ ಇತ್ಯಾದಿ ನೋಡಿಕೊಂಡು ಹೊರಬಿದ್ದರು. ಮುಂದೆ ಮೆಹರಾನಗಢ ಫೋರ್ಟ್ಗೆ ಹೋದರು. ಒಳಹೋಗುವ ಮುನ್ನ ಹೊರನೋಟ ಕಣ್ತುಂಬಿಕೊಂಡು ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಮೊಬೈಲ್ನಲ್ಲಿ ಸಹ ತುಂಬಿಕೊಂಡು ಸಾಗಿದರು. ಒಳಗೆ ಘಂಟಾಘರ್, ಶೀಶ್ ಮಹಲ್, ಮೋತಿ ಮಹಲ್ ಮತ್ತು ಫೂಲ್ ಮಹಲ್ ನೋಡಿ ಸಂತಸಪಟ್ಟರು. ನೋಡಿದ ವಸ್ತು ಜಾಗ ಮರೆತು ಹೋಗುವುದಿರಲಿ ಎಂದು ವಿಡಿಯೋ ಮಾಡುವಾಗ ವಸ್ತು ಅಥವಾ ಸ್ಥಳದ ಮಾಹಿತಿ ಹೇಳಿ ರೆಕಾರ್ಡ್ ಮಾಡಿಕೊಳ್ಳುತ್ತಾ ಹೋಗುತ್ತಿದ್ದರು. ಅಲ್ಲೇ ಇದ್ದ 40 ಕೆಜಿ ಬೆಳ್ಳಿಯ ದುರ್ಗಾ ವಿಗ್ರಹದ ಮೇಲಿದ್ದ ಬಂಗಾರ ನೋಡಿಕೊಂಡು ಬಂದರು. ಅವರಲ್ಲಿ ಕೆಲವರು ವಿಡಿಯೋ ಫೋಟೋ ಮಾಡಿಕೊಂಡರು. ಕೋಟೆಯ ಮೇಲಿಂದ ಕಾಣುವ ನೋಟ ವಿಡಿಯೋ ಮಾಡುವಾಗ ಅಲ್ಲಿ ಇಣುಕು ಹಾಕಿದ ಇಣಚಿಯ ಜೊತೆ ಆಟವಾಡುತ್ತಾ ವಿಡಿಯೋ ಮಾಡಿಕೊಂಡರು. ಕತ್ತಲಾಗುತ್ತಾ ಬಂದ ಹಾಗೆ ಕೋಟೆಯಿಂದ ಕೆಳಗಿಳಿದರು. ಅಲ್ಲಿಗೆ ಬ್ಲೂ ಸಿಟಿಯ ಹಗಲು ಮುಗಿಸಿ ಅಂದು ರಾತ್ರಿ ಊಟ ಮಾಡಿ ಮನೆಗೆ ಮಾತಾಡಿ ಜೋಧ್ಪುರ್ ಲಾಡ್ಜ್ನಲ್ಲಿ ರಾತ್ರಿ ಉಳಿದರು. ಮರುದಿನ ಬೆಳಿಗ್ಗೆ ತಿಂಡಿ ಮುಗಿಸಿ ಬ್ಲೂ ಸಿಟಿಯಿಂದ ಪಿಂಕ್ ಸಿಟಿ ಜೈಪುರಿಗೆ ಹೊರಟರು. ಮಾರ್ಗ ಮಧ್ಯೆ ಪುಷ್ಕರ್ಗೆ ಹೋಗುತ್ತಿರುವಾಗ ಅಲ್ಲೇ ಕಂಡ ಗೋಶಾಲೆಗೆ ಹೋಗಿ ಹಸುವಿನ ಹಸಿವಿಗೆ ಮೇವು ತಿನ್ನಿಸಿ ಮುಂದೆ ಸಾಗಿದರು. ನಂತರ ಹೈವೇನಲ್ಲಿ ಸಿಗುವ ಬುಲೆಟ್ ಬಾಬಾ ಅಥವಾ ಓಂಬಣ್ಣ ಇಲ್ಲ ಓಂ ಸಿಂಗ್ ರಾಠೋಡ್ನ ಹೆಸರಿನ ದೇಗುಲ ದರ್ಶನ ಸಹ ಮಾಡಿದರು. ನಂತರ ಪುಷ್ಕರ್ ಬರುವ ಮೊದಲು ಟಿಟಿಯಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಪ್ರಯಾಣ ಬೆಳೆಸಿದರು.
ಪುಷ್ಕರ್ನಲ್ಲಿ ಸೃಷ್ಟಿಕರ್ತ ಬ್ರಹ್ಮ ಪೂಜಿಸಲ್ಪಡುವ ವಿಶ್ವದ ಏಕೈಕ ದೇಗುಲ ಎನ್ನಲಾದ ಬ್ರಹ್ಮ ದೇಗುಲ ನೋಡಿದರು. ಅಲ್ಲಿನ ಕೊಳದಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರವಾಗುತ್ತದೆ ಎನ್ನುವ ನಂಬಿಕೆಯ ಪುಷ್ಕರ್ ತೀರ್ಥ ನೋಡಿಕೊಂಡು ಹತ್ತಿರದ ದುರ್ಗಾದೇವಿ ಮಂದಿರ, ಅಲ್ಲಿನ ಸಿಂಧೂರ ಗೋಡೆ, 52 ಘಾಟ್ಗಳು, ಪುರಾತನ ಪುಷ್ಕರ, ಸಾವಿತ್ರಿ ಮಂದಿರ ಇತ್ಯಾದಿ ದೇವಾಲಯಗಳನ್ನು ನೋಡಿಕೊಂಡು ಬಂದರು. ಅಲ್ಲಿ ಕೆಲವರು ಪಿತೃತರ್ಪಣ ಸಹ ಕೊಟ್ಟರು. ನಂತರ ಅಲ್ಲಿಂದ ಹತ್ತಿರದ ಮರುಭೂಮಿಗೆ ಹೋಗಿ ಒಂಟೆ ಗಾಡಿಯಲ್ಲಿ ಮೊದಲು 6 ಜನ ಕೂತು ನಂತರ ಒಂಟಿಯಾಗಿ ಒಂಟೆಯ ಮೇಲೆ ಒಬ್ಬರೇ ಕೂತು ಖುಷಿಪಟ್ಟರು. ಅಲ್ಲೇ ಒಬ್ಬಾತ ನುಡಿಸುತ್ತಿದ್ದ ಗಾನಕ್ಕೆ ಕೆಲವರು ಕುಣಿದರು. ಕತ್ತಲು ಆವರಿಸುವ ಮುನ್ನ ಅಲ್ಲಿಂದ ಅಜ್ಮೇರ್ ಬಳಿಯ ನರೇಲಿ ಜೈನ್ ಮಂದಿರ, ಇದೊಂದು ಸುಂದರ ಮಂದಿರ, ಅಲ್ಲಿಗೆ ಹೋಗಿ ಬಂದರು. ಅಜ್ಮೀರ್ನಲ್ಲಿ ರಾತ್ರಿ ಊಟ ಮುಗಿಸಿ ಅಲ್ಲಿಂದ ಜೈಪುರ್ ಬರುವಷ್ಟರಲ್ಲಿ ತಡರಾತ್ರಿ ಆಗಿತ್ತು. ಅಂದು ಜೈಪುರ್ನಲ್ಲಿ ರಾತ್ರಿ ವಸತಿ, ಹಾಗಾಗಿ ತಡವಾಗಿ ತಲುಪಿದ ಬಗ್ಗೆ ಮನೆಗೆ ಮಾಹಿತಿ ಕೊಟ್ಟು ಎಲ್ಲರೂ ಅವರವರ ಕೋಣೆಯಲ್ಲಿ ಮಲಗಿದರು. ಮರುದಿನ ಜೈಪುರದ ಹೋಟೆಲ್ನಲ್ಲಿ ಬೆಳಿಗ್ಗೆ ಉಪಹಾರ ಮುಗಿಸಿ ಆಂಬರ್ ಫೋರ್ಟ್ನಲ್ಲಿ ಸುತ್ತಾಡಿ ಶೀಶ್ ಮಹಲ್ನ ಸೊಬಗನ್ನ ನೋಡಿದರು. ನಂತರ ನಾಹರಗಢ ಕೋಟೆ ನೋಡಿಕೊಂಡು ಅಲ್ಲಿ ಕೆಲವರು ಮಣ್ಣಿನ ಮಡಿಕೆ ಮಾಡಿಕೊಂಡು ಕೈಯಲ್ಲಿ ಇಟ್ಟುಕೊಂಡು ಬಂದರೆ ಇನ್ನೂ ಕೆಲವರು ತೊಗಲು ಬೊಂಬೆಯಾಟ ನೋಡಿ ಸಂತಸಪಟ್ಟರು. ಆಮೇಲೆ ಆಂಬರ್ ಫೋರ್ಟ್ ರಕ್ಷಣೆಗಾಗಿ ಕಟ್ಟಿದ್ದ 300 ವರ್ಷ ಹಳೆಯ ಜೈಗಢ ಫೋರ್ಟ್ನಲ್ಲಿ ಜಗತ್ತಿನ ಅತಿ ದೊಡ್ಡ ಗಾಲಿ ಸಹಿತ ಫಿರಂಗಿಯನ್ನು ನೋಡಿಕೊಂಡು ಸುತ್ತಲಿನ ನೋಟ ನೋಡಿ ಖುಷಿಪಟ್ಟರು. ಜಲಮಹಲ್ ಹತ್ತಿರದ ಹೋಟೆಲ್ನಲ್ಲಿ ಊಟ ಮಾಡಿ ಬಿರ್ಲಾ ಮಂದಿರಕ್ಕೆ ಹೊರಟರು. ಭವ್ಯ ಮಂದಿರ ನೋಡಿ ಅಮೃತಶಿಲೆಯ ಈ ಮಂದಿರದ ಆವರಣದಲ್ಲಿ ನೆನಪಿಗೆ ಎಂದು ಒಂದು ರೀಲ್ ಮಾಡಿಕೊಂಡರು. ಸಾಯಂಕಾಲ ಅಲ್ಲೇ ಸನಿಹದ ಮಾರ್ಕೆಟ್ಗೆ ಹೋಗಿ ಶಾಪಿಂಗ್ ಮಾಡಿದರು. ನಂತರ ರಾತ್ರಿ ಊಟ ಮಾಡಿ ಲಾಡ್ಜ್ನಲ್ಲಿ 5ನೇ ರಾತ್ರಿ ಕಳೆದರು. 6ನೇ ದಿನ ಬೆಳಿಗ್ಗಿನ ಉಪಹಾರ ಮುಗಿಸಿ ಸಿಟಿ ಪ್ಯಾಲೇಸ್ ನೋಡಿದರು.
ಅಲ್ಲಿ ಮಹಾರಾಜ ಸವಾಯಿ ಮಾಧವ್ ಸಿಂಗ್ ಪ್ರಥಮ ಇವರ ಸುಮಾರು 6.5 ಅಡಿ ಎತ್ತರ ಮತ್ತು ಸುಮಾರು 4 ಅಡಿ ಅಗಲದ ಉಡುಪು ನೋಡಿದರು. ಹಾಗೆಯೇ ಆನೆಗೆ ಹಾಕುತ್ತಿದ್ದ ಉಡುಪು, ರಾಣಿಯ ಉಡುಪು ಇತ್ಯಾದಿ ಅಪರೂಪದ ವಸ್ತುಗಳನ್ನು ಮ್ಯೂಸಿಯಂನಲ್ಲಿ ನೋಡುತ್ತಾ ಸಾಗಿದರು. ಇದರ ಜೊತೆ ವಿಶ್ವದ ಅತಿ ದೊಡ್ಡ ಬೆಳ್ಳಿಯ ಗಂಗಾಜಲ ಪಾತ್ರೆ ನೋಡಿ ಅಚ್ಚರಿಗೊಂಡರು. ನಂತರ ಜಂತರ್ ಮಂತರ್ ನೋಡಿದರು. ಕಡೆಯದಾಗಿ ಹತ್ತಿರದ ಹವಾ ಮಹಲ್ ನೋಡಿಕೊಂಡು ಕಡೆ ದಿನದ ಶಾಪಿಂಗ್ ಮಾಡಿ ಸಂಜೆ 7 ಗಂಟೆಗೆ ಜೈಪುರ್ ಏರ್ಪೋರ್ಟ್ ಸೇರಿದರು. ಏರ್ಪೋರ್ಟ್ನಲ್ಲಿ ಊಟ ಮಾಡಿಕೊಂಡು ರಾತ್ರಿ 10ರ ಏರ್ ಇಂಡಿಯಾಕ್ಕೆ ಕಾಯುವಾಗ 5 ರಾತ್ರಿ 6 ಹಗಲಿನ ಪಯಣದ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಹಾಯ್, ಬರೋವಾಗ ನಮ್ಗೆ ಅನಿಸ್ತು ನಾವು ಹೆಂಗೆ 5 ಡೇಸ್ ಹೆಂಗೆ ಕಳೆಯೋದು ಫ್ಯಾಮಿಲಿಗೆ ಬಿಟ್ಟು ಅಂತ. ಹೊಸ ಫ್ರೆಂಡ್ಸ್ ಆದರು, ತುಂಬ ಅಡ್ಜಸ್ಟ್ ಆಗಿದ್ರು ಎಲ್ಲರೂ. ವಿ ಎಂಜಾಯ್ಡ್ ಅ ಲಾಟ್ ಟು ದ ಕೋರ್. ರೀಲ್ಸ್ ಎಲ್ಲ ಸಖತ್ತಾಗಿ ಮಾಡಿದ್ವಿ. ಇಟ್ ವಾಸ್ ಅನ್ ಅನ್ಫರ್ಗೆಟಬಲ್ ಅಂಡ್ ಅನ್ಮೆಮೊರಬಲ್ ಟ್ರಿಪ್. ಮಧುರ ಹೆಗ್ಡೆ, ನಾವು ತುಂಬ ಒಳ್ಳೆ ಪ್ರಯಾಣವನ್ನು ಮಾಡಿದ್ವಿ. ರಾಜಸ್ಥಾನದ್ದು ತುಂಬ ಚೆನ್ನಾಗಿತ್ತು. ಲಾಟ್ ಆಫ್ ಟೀಚರ್ಸ್ ವರ್ ದೇರ್, ಆಲ್ಮೋಸ್ಟ್ 5-6 people, and it was a wonderful journey with the teachers, and I enjoyed so much, and shopping awesome it was. So thank you. I enjoyed Rajasthan trip. All places are very good, really nice, beautiful. I enjoyed shopping. ಆಗಿತ್ತು ಟ್ರಿಪ್ಪು. ವಿ ಆರ್ ಎಂಜಾಯ್ಡ್ ಲಾಟ್. ನಾನು ತುಂಬ ಲೈಫಲ್ಲಿ ನಾನು ಅದೇ ಯಾವತ್ತೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಅನ್ನಂಗೆ ಇತ್ತು. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ಟ್ರಿಪ್ಪು. ಲಗ್ನಮಾಸ್ ತುಂಬ ಕೋಪರೇಟಿವ್ ಇದ್ದಾರೆ. ತುಂಬ ಎಂಜಾಯ್ ಮಾಡಿದ್ವಿ. Hi, we all have enjoyed our Rajasthan trip. Hi, Rajasthan Palace, Rajasthan Port, then Rajasthan temples also very good. We are also so much enjoy. New friends also introduce. Very nice. ರಾಜಸ್ಥಾನ್ ಟ್ರಿಪ್ ತುಂಬ ಚೆನ್ನಾಗಿತ್ತು. ಕೋಟೆ ಎಲ್ಲ ನಾವೆಲ್ಲ ಎಂಜಾಯ್ ಮಾಡಿದ್ವಿ. For 6 days and we enjoyed a lot. Rajasthan is much beautiful. Jaipur, Udaipur, in state of Rajasthan. It was so nice. We enjoyed the trip like anything. All the places were worth visit. So we had great time with all my friends. ಕಡೆಗೆ ತವರು ನಗರ ಬೆಂಗಳೂರಿಗೆ ಬರುವಾಗ ಆಗಲೇ ರಾತ್ರಿ 12 ದಾಟಿ ಮರುದಿನದ ಗಂಟೆ 1 ಆಗಿತ್ತು. ಅಂದಹಾಗೆ ಹೋಗುವಾಗ ಇದ್ದ ಹಲವರ 2 ಲಗೇಜ್, ಬರುವಾಗ ಶಾಪಿಂಗ್ನಿಂದಾಗಿ 3 ಲಗೇಜ್ ಆಗಿತ್ತು. ಸ್ನೇಹಿತರೆ, 11 ಮನೆ ಯಜಮಾನಿಯರು ಹೋಗುವಾಗ 2, ಬರುವಾಗ 3, ಈಗ ಅರ್ಥವಾಯ್ತಲ್ಲ? ಈ ಸಂಚಿಕೆ ಇಷ್ಟವಾಯ್ತಲ್ಲ? ಒಂದು ಲೈಕ್ ಕೊಡಿ, ಹಾಗೆ ಇದನ್ನ ಇತರರಿಗೂ ಶೇರ್ ಮಾಡಿ. ಅದರ ಜೊತೆಯಲ್ಲಿ ನಿಮ್ಮ ಕಮೆಂಟ್ಸ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.